ಚೆನ್ನಂಗಿ ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮ, ವಿವಿಧ ಸಾಂಸ್ಕೃತಿಕ, ಆರೋಗ್ಯ, ಪರಿಸರ ಕಾಳಜಿ, ಮಾದಕ ವಸ್ತುಗಳ ವಿವಿಧ ಜಾಗೃತಿ ಸೇರಿದಂತೆ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕಾಡಂಚಿನ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಾದರೂ ಖಾಸಗಿ ಶಾಲೆಯಂತೆ ಎಲ್ಲಾ ವ್ಯವಸ್ಥೆಯು ಶಾಲೆಯಲ್ಲಿದ್ದು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ಪ್ರತಿಭಾನ್ವಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ತರಲು ಶಿಕ್ಷಕರು ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರಲ್ಲದೆ, ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದು ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಕರೆ ನೀಡಿದರು. ಈಗಾಗಲೇ ಪುಟಾಣಿ ಮಕ್ಕಳು ಒಂದು ಪ್ರಾರ್ಥನಾಗಿ ನೃತ್ಯವನ್ನ ಮಾಡಿದಾಗ ನಾನು ನೋಡಿದ ಹಾಗೆ ನಾನು ಹಲವಾರು ಖಾಸಗಿ ಶಾಲಾ ಕಾರ್ಯಕ್ರಮಗಳಲ್ಲಿ ಈ ವಾರ್ಷಿಕೋತ್ಸವಕ್ಕೆ ಅತಿಥಿಗಳಾಗಿ ಹೋಗಿದ್ದೀನಿ, ಪೋಷಕರಾಗಿ ಕೂಡ ಹೋಗಿದ್ದೀನಿ. ಆ ಶಾಲೆಗಳು ಈ ಶಾಲೆಗಳನ್ನು ತುಲನೆ ಮಾಡಿದರೆ ನಾನೀಗ ಘಂಟಾಘೋಷವಾಗಿ ಹೇಳ್ತಿದ್ದೀನಿ, ಆ ಶಾಲೆಗೆ ನಮ್ಮ ಶಾಲೆಯ ಮಕ್ಕಳು ಕಮ್ಮಿ ಅಲ್ಲ. ಮುಂದೆ ಈ ರಾಜ್ಯ ಮಟ್ಟದಲ್ಲಿ ನೃತ್ಯವನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದ್ರೆ ಈ ಶಾಲೆಯ ಮಕ್ಕಳು ಈ ಗ್ರಾಮದ ಹೆಸರನ್ನ ಕೀರ್ತಿಗೆ ತರ್ತಾರೆ ಅಂತ ಹೇಳೋದು ಕೂಡ ನನ್ನ ನಂಬಿಕೆ. ಬಹುಶಃ ಈ ಶಾಲೆ ಪ್ರಾರಂಭ ಆಗಿ ಸುಮಾರು 70-72 ವರ್ಷ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮೂಕೊಂಡ ವಿಜು ಸುಬ್ರಹ್ಮಣ್ಯ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ದೇಶದ ಆಚಾರ ವಿಚಾರ, ಸಂಸ್ಕೃತಿ ಪರಂಪರೆಯ ಸಂದೇಶ ಸಾರುವ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಂಡಿರುವುದು ಸಂತೋಷದ ವಿಚಾರವಾಗಿದೆ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿದ್ದು ಶಿಕ್ಷಕರುಗಳ ಸಾಮಾಜಿಕ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರ ಏನು ಉಂಟು ಶಿಸ್ತು ಸಂಯಮದಿಂದ ವೇದಿಕೆಯಲ್ಲಿ ಗಣ್ಯರು ಮಾತಾಡ್ತಾರೆ, ತಮ್ಮ ಏಳಿಗೆಗಾಗಿ ಮಾತಾಡ್ತಾರೆ, ತಮ್ಮ ಭವಿಷ್ಯಕ್ಕಾಗಿ ಮಾತಾಡ್ತಾರೆ, ತಮ್ಮ ಉದ್ಧಾರಕ್ಕಾಗಿ ಮಾತಾಡ್ತಾರೆ. ಅದನ್ನು ಗಮನವಿಟ್ಟು ಕೇಳ್ತಾ ಇದ್ದಾರೆ. ನಿಜಕ್ಕೂ ಸಂತೋಷದ ವಿಚಾರ. ಅದೇ ರೀತಿ ಇದೊಂದು ಕುಗ್ರಾಮದಲ್ಲಿ ಈ ಒಂದು ಪ್ರತಿಷ್ಠಿತ ಶಾಲೆ ತಾವೆಲ್ಲ ಸಹಕಾರದಿಂದ ನಡೆಸ್ತಾ ಇದ್ದೀರಾ. ಹಾಗೆ ಇದರ ಸ್ಥಾಪಕ ಅಧ್ಯಕ್ಷರು ಹಿರಿಯರಾದ ಸ್ವರ್ಗಸ್ಥರಾದ KG ಮುತ್ತಪ್ಪನವರ ತಾತ ಹೂವಯ್ಯನವರು ಅವ್ರನ್ನ ಕೂಡ ಸ್ಮರಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅದೇ ರೀತಿ ಈ ಒಂದು ಕುಗ್ರಾಮದಲ್ಲಿ ಶಾಲೆ ಈ ಮಟ್ಟಿಗೆ ಬೆಳೆಯಲು ಎಲ್ಲ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರೆಲ್ಲ ಒಂದು ಪ್ರಯತ್ನದ ಫಲವಾಗಿ ಇಂದು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ರುಕ್ಮಿಣಿ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಪೋಷಕರ ಸಹಕಾರ ಅತ್ಯಗತ್ಯವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಈ ಸರ್ಕಾರಿ ಶಾಲೆಯಲ್ಲಿ ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದೆ ಕಲಿಕೆಯ ಮೂಲಕ ಪ್ರತಿಭಾನ್ವಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದರು. ಸಮಾಜ ಸೇವಕ ವಕೀಲ ವಿಜು ಉತ್ತಪ್ಪ ಅವರು ಮಾತನಾಡಿ, ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿಯೊಂದಿಗೆ ಸಾಧಿಸುವ ಛಲದೊಂದಿಗೆ ಉನ್ನತ ಶಿಕ್ಷಣದ ಮೂಲಕ ಪ್ರತಿಭಾನ್ವಿತರಾಗಿ ಗುರುತಿಸಿಕೊಂಡಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗದೆ ತಪ್ಪದೆ ಶಾಲೆಗೆ ಹಾಜರಾಗುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಮೊದಲನೇದಾಗಿ ನಾನು ಮಾಡಬೇಕಾಗಿರೋದು ಈ ಪವಿತ್ರ ಕ್ಷೇತ್ರಕ್ಕೆ ನನ್ನ ಶಿರಸ್ತಾಂಗ ವಂದನೆ. ನಾನು ಇಲ್ಲಿ ವಿದ್ಯಾರ್ಥಿ ಆಗಿದ್ದರೆ ಇವತ್ತು ಇಲ್ಲಿ ನಿಲ್ಲೋಕೆ ನನಗೆ ಆದ್ಯತೆ ಹೊಂದಿದ್ದೇನೆ. ನನಗೆ ಸಿಕ್ಕಿದ್ದಂತಹ ಅಂದಿನ ಶಾಲಾ ಉಪಾಧ್ಯಾಯರು ಶ್ರೀ ಪುಟ್ಟಣ ಕಾವೇರಪ್ಪನವರು, ಅವ್ರ ಬಗ್ಗೆ ನಾನು ಒಳ್ಳೆಯ ಭಾವನೆಗಳಲ್ಲಿ ಬೇರೆ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಆಗಿ ಕಲಿತಿದ್ರೆ ಚೆನ್ನಾಗಿ ಅದು ಅವರಿಂದ. ನನ್ನ ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ನೀಡಿದ್ದವರು ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಾಗಿ ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಂಡು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಮುಂದಾಗಬೇಕೆಂದು ಹೇಳಿದ ಅವರು, ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಾದಕ ವಸ್ತುಗಳ ಮಾರಾಟ, ಸೇವನೆಗಳ ಬಗ್ಗೆ ಇಲಾಖೆಗೆ ಮಾಹಿತಿ ನೀಡಿ ಬಾಲ್ಯ ವಿವಾಹ, ಪೋಕ್ಸೋ ಸೇರಿದಂತೆ ಇತರೆ ಕಾಯ್ದೆಗಳ ಬಗ್ಗೆ ಅರಿವು ಜಾಗೃತಿ ಮೂಡಿಸಿದರು. ಹಿಂಜರಿಕೆ ಇಲ್ಲದೆ ನಮ್ಮ ಪೊಲೀಸ್ ಇಲಾಖೆಯನ್ನು ನಮ್ಮನ್ನು ಬಂದು ಮುಕ್ತವಾಗಿ ಭೇಟಿ ಮಾಡಬಹುದು.
ನೀವು ನಮ್ಮನ್ನ ಭೇಟಿ ಮಾಡೋದಕ್ಕೆ ಅಥವಾ ಸರ್ವಿಸ್ ವರ್ಕ್ ಭೇಟಿ ಮಾಡೋದಕ್ಕೆ ಯಾರನ್ನ ಕರ್ಕೊಂಡು ಬಂದ್ರೆ ಮಾತ್ರ ಭೇಟಿ ಆಗ್ತಾರೆ. ಇಲ್ಲ ಇಲ್ಲ, ಆತರ ಇಲ್ಲ. ನೀವು ಆತರ ಮನಸ್ಸಿಂದ ಯಾವ್ದು ಇಟ್ಕೋಬೇಡಿ. ನೀವು ನೇರವಾಗಿ ಸ್ಟೇಷನ್ಗೆ ಬಂದು ನನ್ನನ್ನು ಮುಕ್ತವಾಗಿ ಭೇಟಿ ಮಾಡಬಹುದು. ನಿಮ್ಮ ಅಹವಾಲು ಏನಾದ್ರು ಇದ್ರೆ ದಯಮಾಡಿ ನನ್ನ ಹತ್ರ ಹೇಳ್ಕೋಬಹುದು. ಯಾವುದೇ ತರದ ತೊಂದರೆ ಆಗಿಲ್ಲ, ಬೇರೆ ಯಾರೋ ನಿಮಗೆ ತೊಂದರೆ ಕೊಡೋದಾಗ್ಲಿ ಅಥವಾ ಬೇರೆ ಯಾವುದೇ ರೀತಿ ಇಲ್ಲಿ ಯಾರೋ ರಿಸರ್ಚ್ ಮಾಡೋದಾಗ್ಲಿ ಎಲ್ಲಾ ವಿಚಾರಗಳನ್ನು ಹೇಳ್ಕೋಬಹುದು. ದಯಮಾಡಿ ಮದ್ಯಪಾನಕ್ಕೆ ನಮ್ಮ ಪೋಷಕರ ಯುವಕರು ದಾಸರಾಗಬೇಡಿ. ಅದೇ ರೀತಿ ಈ ಮಾದಕ ವ್ಯಸನಕ್ಕೆ ದಾಸರಾಗಬೇಡಿ. ನಿಮ್ಮಲ್ಲಿ ಯಾರಾದ್ರೂ ಮಾದಕ ವ್ಯಸನಗಳನ್ನ ಮಾರಾಟ ಮಾಡೋರು ಅಥವಾ ಸೇವನೆ ಮಾಡೋರಿದ್ರೆ ನಿಮಗೆ ಮಾಹಿತಿ ಕೊಡಿ, ನನಗೆ ಮುಕ್ತವಾಗಿ ಮಾಹಿತಿ ಕೊಡಿ. ಇಲ್ಲ ನಮ್ಮ ಬೀಟ್ ಪೊಲೀಸ್ನವ್ರು ಇರ್ತಾರೆ, ಅವ್ರಿಗೆ ಮಾಹಿತಿ ಕೊಡಿ. ಇಲ್ಲ ನಿಮಗೇನಾದ್ರೂ ನಿಮ್ಮ ಮಾಹಿತಿ ಬಹಿರಂಗ ಆಗತ್ತೆ ಅನ್ನೋ ಹಿಂಜರಿಕೆ ಇದ್ರೆ. ಇದೇ ಸಂದರ್ಭ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಬೇಬಿ, ಉಪಾಧ್ಯಕ್ಷೆ ಈಶ್ವರಿ, ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಸಿದ್ದಪ್ಪ, ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿ ಕೆಕೆ ಸುಷಾ, ಸಹ ಶಿಕ್ಷಕಿಯರಾದ ಮಂಜುಳಾ, ಪ್ರತಿಮಾ, ಕಲಾವಿದ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ನೆರೆದಿದ್ದ ಪೋಷಕರ ಗಮನ ಸೆಳೆಯಿತು. ಒಂದು ರೂಪ ಕೃತಜ್ಞತೆ ಸಲ್ಲಿಸುವ ಮಾರ್ಗ. ದಿ ಗಿಫ್ಟ್ ಆಫ್ ದಿ ಫುಡ್, ದ ಹಂಗ್ರಿ ಈಸ್ ನೋಬ್ಲೆಸ್ಟ್ ಆಫ್. ಗುಡಿ ಕಟ್ಟದೇನು ನೀರಲ್ಲಿ ಮೀನು. ಬರೋದೇ ಇಲ್ಲ. ಆದ್ರೆ ನಮ್ಮ ಚೆನ್ನಂಗಿ ಶಾಲೆ ನಿಜಕ್ಕೂ ಅದಕ್ಕೆ ಹೊರತಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಚೆನ್ನಂಗಿ ಶಾಲೆ ಪ್ರತಿಯೊಂದು ಪೋಷಕರು, ಇಷ್ಟೊಂದು ಪೋಷಕರನ್ನ ಮನಸೆಳೆದು ಅವರ ಮನವೊಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ಲಿಕ್ಕೆ ಅವರಿಗೆ ಮನಸ್ಸು ಕೊಡ್ಬೇಕು ಅಂತ ಹೇಳಿದ್ರೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಇರ್ಬೋದು, ನಮ್ಮ SDMC ಸದಸ್ಯರುಗಳು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅಥವಾ ಈ ಊರಿನ ಮುಖಂಡರೇ ಇರ್ಬೋದು. ನಿಮ್ಮೆಲ್ಲರ ಈ ಕೈ ಜೋಡಿಸುವಿಕೆಗೆ, ನಿಮ್ಮ ಎಲ್ಲರ ಈ ಮನ ತುಂಬಿದ ಸಹಕಾರಕ್ಕೆ ನಾನು ಮತ್ತೊಮ್ಮೆ ನಮ್ಮ ಇಲಾಖೆ ವತಿಯಿಂದ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. TV1 ನ್ಯೂಸ್, SM ಮುಬಾರಕ್, ಸಿದ್ದಾಪುರ.